ಜಯಲಲಿತಾ ಧಾರಾವಾಹಿಯಲ್ಲಿ ಒಂದು ರಗ್ಗಡ್ ಆಗಿರೋ ಬಜ್ಜಾರಿ ಪಾತ್ರದ ಮೂಲಕ ಮನಸ್ವಿ ಅವ್ರು ಬರ್ತಾ ಇದ್ದಾರೆ. ಸೊ ಅವರೇ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಹಾಯ್, ಜಯಲಲಿತಾ ಅನ್ನೋದಾ ಅಥವಾ ಮನಸ್ವಿ ಅನ್ನೋದಾ? ಲಲಿತಾ ಅಂತಾನೆ ಹೇಳಿ. ಯಾಕಂದ್ರೆ ಆ ಹೆಸರು ತುಂಬಾ ಇಷ್ಟ ಆಗಿದೆ, ಲಲ್ಲು. ಲಲ್ಲು. ಎಸ್. ನಿಮ್ಗೊಂದು ಸೀಕ್ರೆಟ್ ಹೇಳ, ನಮ್ಮ ಅಮ್ಮ ಹೆಸರು ಲಲಿತಾ. ವಾವ್. ಹಂಗಾದ್ರೆ ಅವ್ರಿಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗ್ಬೋದೇನೋ. ಐ ಥಿಂಕ್ ಎಲ್ಲ ಅಮ್ಮಂದ್ರಿಗೂ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಲಿ. ಆ್ಯಂಡ್ ಹೀರೋಯಿನ್ಸ್ ಅಂದರೆ ಅಯ್ಯೋ ಗೋಳಪ್ಪ, ತುಂಬ ರೋದನೆ ಇಡ್ತಾರೆ ಅನ್ನೋ ಥರನೇ ಇರುತ್ತೆ ಎಲ್ಲ ಒಂದು ಪಾತ್ರಗಳು. ಇದು ಒಂಥರ ತುಂಬ ಡಿಫ್ರೆಂಟಾಗಿ ರಗ್ಗಡ್ ಆಗಿದೆ. ಆ್ಯಂಡ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ತುಂಬ ಚಾಲೆಂಜಿಂಗ್ ನನಗೆ ಲಲಿತನ್ ಪಾತ್ರ ಮಾಡಬೇಕು ಅಂದರೆ. ಏನಕ್ಕಂದರೆ ಮಾನಸ್ವಿ ತುಂಬ ಸೈಲೆಂಟ್, ಮಾತಾಡಲ್ಲ ಅವಳು ತುಂಬ ಜಾಸ್ತಿ. ಬಟ್ ಲಲಿತಾ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಮಾನಸ್ವಿಗಿಂತ. ಸಿಕ್ಕಾಪಟ್ಟೆ ಮಾತು, ಅವಳ ಮಾತೇ ಅವಳಿಗೆ ಎಲ್ಲ. ಆ್ಯಂಡ್ ಸಿಗ್ನೇಚರ್ಸ್ ಆಗಿರ್ಬೋದು, ಇವಾಗ ಏನಾದರೂ ಲಲಿತಾ ಇಷ್ಟೊತ್ತಿಗೆ ಆಗಿದ್ದಿದ್ರೆ ಏನಾದರೂ ಮಾತಾಡಬೇಕಾದ್ರೆ ಅದರಲ್ಲೂ ಒಂದು ಸಿಗ್ನೇಚರ್ ಹೇಳ್ಬಿಟ್ಟಿರೋಳು, ಅದರಲ್ಲೂ ಒಂದು ಸಿಗ್ನೇಚರ್ ಕಂಡುಹಿಡಿಯೋಳು. ಆ ಥರ ಲಲಿತಾ ಅವಳ ಗೆಸ್ಚರ್ಸ್ ಆಗಿರಬಹುದು ತುಂಬ ಫನ್ ಕೊಡುತ್ತೆ ಆ್ಯಂಡ್ ತುಂಬ ಕಾಮಿಡಿ ಕೊಡುತ್ತೆ. ಅವಳ ಮಾತಿನ ಶೈಲಿ, ಹಳ್ಳಿ ಸ್ಲ್ಯಾಂಗಲ್ಲಿ ಕೆಲವೊಂದೊಂದು ಪಂಚ್ ಡೈಲಾಗ್ಸ್ ಅದೆಲ್ಲ ತುಂಬ ಮುಟ್ಟುತ್ತೆ ಆ್ಯಂಡ್ ಕಾಮಿಡಿ ಕೊಡುತ್ತೆ ಲಲಿತಾ. ಆ್ಯಂಡ್ ಅವಳ ಏನು ಧೈರ್ಯ ಇರಬಹುದು, ಅಲ್ಲೇ ಇಡ್ರೆ ಅಲ್ಲೇ ಅವಮಾನ, ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ, ನನಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು. ಆ್ಯಂಡ್ ತಪ್ಪೇನಾದರೂ ಇದ್ದರೆ ಅದನ್ನ ಅಲ್ಲೇ ಖಂಡಿಸ್ತಾಳೆ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ ಥರದೊಂದು ಕ್ಯಾರೆಕ್ಟರ್. ಏನಕ್ಕಂದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ. ಆ ಥರ ಅವಳು ಹೇಳೋದು ಇನ್ನೊಬ್ಬರಿಗೆ ಬೇಜಾರಂತ ಅನಿಸಿದ್ರು ಅವಳು ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ ಆ ಥರ ಲಲಿತಾ. ಓಕೆ, ಇದು ಒಂದು ಮರಾಠಿ ಸೀರಿಯಲ್ ರೀಮೇಕು. ಸೊ ನೀವೇನಾದರೂ ಸೀರಿಯಲ್ ನೋಡಿ ಆ ಥರದ್ದು ಹೋಮ್ವರ್ಕ್ ಮಾಡಿದ್ರಾ, ಹೆಂಗೆ? ಅಫ್ಕೋರ್ಸ್ ಏನಂದರೆ ಅದರಲ್ಲೂ ಗೊತ್ತಾಗಬೇಕು ಅವ್ರ ಕ್ಯಾರೆಕ್ಟರ್ ಹೇಗಿತ್ತು ಆ್ಯಂಡ್ ಆ ಕ್ಯಾರೆಕ್ಟರ್ ಹೇಗೆ ಅಂತ ನನಗೆ. ಏನಕ್ಕಂದರೆ ಇವಾಗ ಒಂದು ಸ್ಟೋರಿ ಹೇಳ್ಬೋದು, ಬಟ್ ಅದನ್ನು ಪಾತ್ರನ ಹೇಳ್ತಾರೆ. ಬಟ್ ಅವ್ರು ಡೈರೆಕ್ಟಾಗಿ ಏನು ಹೇಳಿದರು ಅಂದರೆ, ಓಕೆ ಲಲಿತಾ ಹೆಂಗಿರ್ತಾಳೆ ಅಂದರೆ ಆ ಥರ ಇರ್ತಾಳೆ ಅಂದಾಗ. ಸೊ ನಾನು ನೋಡಿದೆ, ಅಫ್ಕೋರ್ಸ್ ನಾನು ನೋಡಿದೆ, ಕೆಲವೊಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿದೆ. ಓಕೆ, ಅವಾಗ ಗೊತ್ತಾಯಿತು ಲಲಿತಾ ಅಂದರೆ ಏನು, ಅವಳು ಹೇಗಿರ್ತಾಳೆ ಅಂತ. ಸೊ ನಂಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಆ ಪಾತ್ರನ ನಿಭಾಯಿಸಬೇಕು ಅಂದರೆ. ಐ ಹೋಪ್ ನಾನು ಮಾಡಿದ್ದೀನಿ. ಅದಕ್ಕೆ ರೀಸನ್ನೇ ನನಗೆ ಬಂದಿರೋಂತಹ ರೆಸ್ಪಾನ್ಸ್. ತುಂಬ ಜನ ಇಷ್ಟಪಟ್ಟರು ಆ್ಯಂಡ್ ತುಂಬ ಜನ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಪಾತ್ರನ ನಿಭಾಯಿಸಿದ್ಯಾ ಅಂತ. ಎಸ್, ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಎಸ್. ಮನಸ್ವಿಯವರು ಏನು ಮಾಡ್ಕೊಂಡಿದ್ರು ಹಿಂದೆ, ಎಲ್ಲಿಯವರು, ಏನು ಬ್ಯಾಕ್ಗ್ರೌಂಡ್ ಏನು ಅಂತ? ನಾನು ಜಸ್ಟ್ ಈಗಲೂ ಸ್ಟಡೀಸಲ್ಲೇ ಇದ್ದೀನಿ. ನಾನು ಇಂಡಸ್ಟ್ರಿಗೆ ಬಂದಿದ್ದು ನಾನು 10th ಇರುವಾಗ, 10th ಸ್ಟ್ಯಾಂಡರ್ಡ್ ಇರುವಾಗ ನಾನು ಫಸ್ಟ್ ಸಿನಿಮಾದಲ್ಲೇ ನಾನು ಕಾಣಿಸ್ಕೊಂಡಿದ್ದು. ವಿದ್ಯಾರ್ಥಿನಿಯರೇ ಅಂತ ನಾನು ಸಿನಿಮಾ ಮಾಡಿದೆ. ಅದರಲ್ಲೇ ನಾನು ಫಸ್ಟ್ ಕಾಣಿಸ್ಕೊಂಡಿದ್ದು, ಅದರಲ್ಲೂ 10th ಅಲ್ಲಿ. ಆ್ಯಂಡ್ ಆಫ್ಟರ್ ವಿದ್ಯಾರ್ಥಿನಿಯರೇ ಆಗಿದ ತಕ್ಷಣ ನನಗೆ ಸೀರಿಯಲ್ ಸಿಕ್ತು, ನಾತಿ ಚರಮಿ. ಆ್ಯಂಡ್ ಅದು ಕೂಡ ಒಂದು ಒಳ್ಳೆ ಪಾತ್ರ, ಒಳ್ಳೆ ಕ್ಯಾರೆಕ್ಟರ್. ಅದರಲ್ಲೂ ಕೂಡ ನನಗೆ ಒಂದಷ್ಟು ಫೇಮ್ ಸಿಕ್ಕಿದೆ. ಆ್ಯಂಡ್ ಅದಾಗಿದ ತಕ್ಷಣ ನಾತಿ ಚರಮಿ ವೈಂಡ್ ಅಪ್ ಆಗ್ತಿದ್ದಂಗೆ ನನಗೆ ಈ ಜಯಲಲಿತಾ ಅವಕಾಶ ಸಿಕ್ತು. ಸೊ ಒಂದೆರಡು ಮೂವಿ ಕೂಡ ಮಾಡ್ತಾ ಇದ್ದೀನಿ. ಹಿಂಗಿದೆ ನನ್ನ ಜರ್ನಿ. ಓಕೆ, ಈ ಒಂದು ಅಂದರೆ ಈ ಧಾರಾವಾಹಿಗೆ ತುಂಬ ಯಾವಾಗಲೂ ಲೈವ್ಲಿಯಾಗೇ ಇರಬೇಕು. ಸೊ ಅದು ಎಷ್ಟು ಪ್ಲಸ್ ಆಗುತ್ತೆ, ನಿಮ್ಗೆ ಎಷ್ಟು ಮೈನಸ್ ಆಗುತ್ತೆ ಅಂತ? ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಯಾವಾಗಲೂ ಒಂದೇ ವೇರಿಯೇಷನ್ಸಲ್ಲಿ ಪಾತ್ರ ಹೋಗ್ತಾ ಇರುತ್ತೆ. ಸೊ ಅದು ಹೆಂಗಿರುತ್ತೆ ಅಂತ? ಕಾಸ್ಟ್ಯೂಮ್ಸ್ ಅಂದರೆ ಲಲಿತಾ ಹೇಗೆ ಅಂದರೆ, ಅವಳ ಕಾಸ್ಟ್ಯೂಮ್ ಶೈಲಿ ಅಂದರೆ, ಅವಳ ಬಾಡಿ ಲ್ಯಾಂಗ್ವೇಜು ಕೂಡ ಹೇಗೆ ಅಂದರೆ ಸ್ಟೈಲಿಶ್ ಥಿಂಗ್. ಹೆಂಗೆ ಅಂದರೆ ನೀವು ಜುಮ್ಕಾ ನೋಡಿರ್ಬೋದು, ಯಾವಾಗಲೂ ಜಾತ್ರೆ ಲಲಿತಾ ಅಂದರೆ ಜಾತ್ರೆನೇ. ಅಂದರೆ ಅವಳು ಜಾತ್ರೆ ಅಂತ ಗೊತ್ತಿರಲ್ಲ, ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತಾ, ತುಂಬ ಚೆನ್ನಾಗಿದೆಯಾ ಜಾತ್ರೆ ಅಂತ ಯೋಚನೆ ಮಾಡಲ್ಲ, ನನಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಎತ್ಕೊಂಡು ಹಾಕ್ಕೊಳ್ಳೋದು. ಅಫ್ಕೋರ್ಸ್ ನನ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡುತ್ತೆ. ಜಾತ್ರೆ ಥರ ಏನು ಕಾಣಿಸ್ತಿಲ್ಲ, ಬಟ್ ಚೆನ್ನಾಗಿ ಪೋರ್ಟ್ರೇ ಮಾಡ್ತಿದೆ. ಈ ಲಲಿತಾ ಕಾಸ್ಟ್ಯೂಮ್ಸ್ ಆಗಿರ್ಬೋದು ನನ್ನನ್ನು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಲಲಿತಾನಿಂದ ನನಗೇನು ಅಂತ ಮೈನಸ್ ಸಿಕ್ಕಿಲ್ಲ, ಅವಳಿಂದ ಪ್ಲಸ್ಸೇ ಸಿಕ್ಕಿರೋದು ನನಗೆ. ಆ ಕಾನ್ಫಿಡೆನ್ಸ್. ಎಸ್. ಏನಕ್ಕಂದರೆ ಆಲ್ ಇನ್ ಒನ್ ಕಂಪ್ಲೀಟ್ ಪ್ಯಾಕೇಜ್ ಒಂದೇ ಪಾತ್ರದಲ್ಲಿ ಇರೋದ್ರಿಂದ ನನಗೆ ಅದು ಪ್ಲಸ್. ಓಕೆ, ಮೇಕಿಂಗಲ್ಲೆಲ್ಲ ನೋಡ್ತಾ ಇದ್ವಿ, ಆಲ್ರೆಡಿ ಮದುವೆ ಆಗಿ ಎಂಟ್ರಿ ಕೊಡ್ತಾಳೆ. ಸೊ ಅತ್ತೆಗೆ ಒಂಥರ ಕೌಂಟ್ರು ಕೊಡ್ತಾ ಇರ್ತಾಳೆ. ಸೊ ಅದು ಹಿಂಗೆ. ಅಫ್ಕೋರ್ಸ್ ಲಲಿತಾ ಅವಳಿಗೆ ಮಾತೇ ಎಲ್ಲ ಆಗಿರೋದ್ರಿಂದ ಅವಳು ಏನೇ ಹೇಳಿದ್ರು ಅದರಲ್ಲಿ ಏನಾದರೂ ಒಂದು ಡೈಲಾಗ್ ಆಗಿರ್ಬೋದು, ಪಂಚ್ ಡೈಲಾಗ್ ಇಟ್ಟಿರ್ತಾಳೆ. ಕೌಂಟ್ರು ಕೂಡ ಇದ್ದೇ ಇರುತ್ತೆ.
ಅವರು ನನ್ಗೆ ಹೇಳ್ತಾರೆ ಏನಂದರೆ ನಾನು ಎಂಟ್ರಿ ಆಗಿದ ತಕ್ಷಣ ನೀನು ಈ ಮನೆಗೆ ಕೆಲಸದೋಳು ಅಂತ. ಅದಕ್ಕೆ ನಾನು ಹೇಳ್ತೀನಿ ಅವರಿಬ್ಬರು ಆರತಿ ಮಾಡೋರು ಮನೆಗೆ ಕೆಲಸದವ್ರಾಗಿರ್ತಾರೆ, ಹಂಗಾದ್ರೆ ಓ ಇವರಿಬ್ರು ನಿಮ್ಮ ಸ್ವತಂತ್ರ ಮಾಡ್ಕೊಂಡಿದ್ರ ನೀವು, ಅಲ್ಲೂ ನಾನು ಕೌಂಟ್ರ್ ಕೊಡ್ಬೇಕಂತಲ್ಲ, ಅಲ್ಲೂ ಏನಾದರೂ ಒಂದು ಕಾಮಿಡಿ ಮಾಡೋದು ಆ ಥರದೊಂದು. ಓಕೆ. ಆ್ಯಂಡ್ ಮದುವೆ ಆದಮೇಲೂ ಅವಳು ಕಂಪ್ಲೀಟ್ ಲಲಿತಂದು ಬೇರೆ ಶೇಡೇ ಇರುತ್ತೆ. ಈ ಥರದೊಂದು ಇರುತ್ತೆ, ಕಾಮಿಡಿ ಇರುತ್ತೆ, ಬಟ್ ಕಂಪ್ಲೀಟ್ ಶೇಡ್ ಅಂದರೆ ಡೇರ್ ಆ್ಯಂಡ್ ಡ್ಯಾಶ್ ಅಲ್ಲೂ ಕೂಡ ಅದೇ ಥರ ಕೌಂಟ್ರುಗಳು ಕೊಡ್ತಾಳೆ. ಮಾಸು. ಎಸ್, ಕಂಪ್ಲೀಟ್ಲಿ ಮಾಸ್ ಹೀರೋಯಿನ್ ಶಿಸ್. ಹ್ಯಾಪಿ ಆಗಿದ್ದೀರಾ ಪಾತ್ರ ತುಂಬ ನಿಭಾಯಿಸಿದ್ದಕ್ಕೆ? ಖುಷಿಯಾಗಿದ್ದೀನಿ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಸೀರಿಯಲ್ ಬರೋದಕ್ಕೆ. ಆ್ಯಂಡ್ ಐ ಹೋಪ್ ಎಲ್ಲ ಜನರು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ನನ್ನ ಸೀರಿಯಲ್ನ ನೋಡೋದಕ್ಕೆ. ಎಸ್, ಸೀರಿಯಲಲ್ಲಿ ಯಶ್ ಸರ್ ಅಭಿಮಾನಿ ನೀವು. ಸೊ ಶಿಳ್ಳೆ ಎಲ್ಲ ಹೊಡೆಯಕ್ಕೆ ಬರುತ್ತಾ? ಕಲ್ತ್ರಾ? ಬರಲ್ಲ ನನಗೆ. ಓಕೆ, ರಿಯಲಲ್ಲಿ ಯಾರು ಅಭಿಮಾನಿ ಅಂತ? ನನಗೆ ವಿಷ್ಣು ಸರ್ ತುಂಬ ಇಷ್ಟ. ವಿಷ್ಣುವರ್ಧನ್ ಸರ್. ಎಸ್, ಅವ್ರು ನಂಗೆ ತುಂಬ ಇಷ್ಟ. ಸಮಥಿಂಗ್ ನಂಗೆ ಏನೂ ಗೊತ್ತಿಲ್ಲ, ನನಗೇನೋ ಒಂಥರ ಕಂಫರ್ಟ್ ಈಸ್ ಆ ಥರ. ಒಂಥರ ಆ್ಯಂಡ್ ನಂಗೆ ಪ್ರತಿಯೊಂದು ಹೀರೋಲ್ಲೂ ಒಂದೊಂದು ಸ್ಟೈಲಿಶ್ ಇಷ್ಟ. ಯಶ್ ಸರಲ್ಲಿ ಅವ್ರು ರಾಕಿಂಗ್ ಆಗಿ ಪೋಟ್ರೆ ಆಗೋದು, ಅವ್ರದ್ದು ಹೇರ್ ಸ್ಟೈಲ್ ಎಸ್ಪೆಷಲಿ ಪ್ರತಿ ಸರಿ ಬರಬೇಕಾದ್ರೂ ಯಾವ ಲುಕ್ಕಲ್ಲಿ ಬರ್ತಾರೆ ಅಂತ ಕಾಯ್ತಿರ್ತಾರೆ, ಯಾಕಂದರೆ ಟ್ರೆಂಡಿಂಗ್ ಆಗುತ್ತೆ ಅವ್ರದ್ದು ಒಂಥರ ದಾಡಿ ಸ್ಟೈಲಿಶ್ ಆಗಿರ್ಬೋದು. ಆ್ಯಂಡ್ ಸುದೀಪ್ ಸರ್ ಅವರ ಒಂದು ಕಾಸ್ಟ್ಯೂಮ್ ಸ್ಟೈಲ್ ಆಗಿರಬಹುದು, ಆ್ಯಂಡ್ ಅವ್ರ ಎಮೋಷನ್ಸ್ ಆಗಿರ್ಬೋದು, ಆ್ಯಂಡ್ ಡಿವೋರ್ಸ್ ಸರಲ್ಲಿ ಅವರ ಚಾಲೆಂಜಿಂಗ್ ಥಿಂಗ್ ಆಗಿರ್ಬೋದು, ಅವ್ರು ಹೇಳೋವಂಥ ಡೈಲಾಗ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಒಂದೊಂದು ಇಷ್ಟ ನನಗೆ ಆ ಥರ. ಓಕೆ, ಈ ಥರ ಥಿಯೇಟ್ರಿಗೆ ಹೋಗಿ ಯಾವತ್ತಾದರೂ ಶಿಳ್ಳೆ ಹೊಡೆದು ಆ ಥರ ಫುಲ್ ರಗಡಾಗಿ ಆಡಿದ್ದೀರಾ ಅಂತ? ಎಸ್, ಆಡಿದ್ದೀನಿ ಖಂಡಿತವಾಗ್ಲೂ. ನನಗೆ ಶಿಳ್ಳೆ ಹೊಡಿಯೋಕ್ಕೆ ಬರಲ್ಲ, ಆದರೆ ಕಿರಿಚ್ತೀನಿ. ಓ ಅಂತ ಕಿರಿಚ್ತೀನಿ. ಏನಾದರೂ ಎಂಟ್ರಿ ಆ ಥರ ಅವ್ರದ್ದು ಸಖತ್ತಾಗಿ ಎಂಟ್ರಿ ಇದ್ದರೆ ನಾನು ಕಿರಿಚ್ತೀನಿ. ಆಕ್ವರ್ಡ್ ಫೀಲ್ ಆಗಿಲ್ಲ? ಇಲ್ಲ, ಆ ಥರದ್ದೇನೂ ಆಗಿಲ್ಲ. ಬಟ್ ಕೆಲವೊಂದೊಂದು ಈ ಪಿ ವಿ ಆರ್ ಮಾಲ್ಸಲ್ಲಿ ಕಿರ್ಚೋದಕ್ಕೆ ಆಗೋದಿಲ್ಲ. ಅವಾಗ ಸೈಲೆಂಟ್ ಆಗಿರ್ತೀನಿ. ಆ ಆಸೆನೆಲ್ಲ ಇಲ್ಲಿ ತೀರಿಸ್ಕೊತಾ ಇದ್ದೀರಾ? ಎಸ್, ಇಲ್ಲಿ ತೀರಿಸ್ಕೊತಾ ಇದ್ದೀನಿ ನಾನು ಲಲಿತನ್ ಮೂಲಕ. ಓಕೆ, ನಿಮ್ಮ ಪಾತ್ರ ಒಂಥರ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದೀರಾ. ಈಗ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಪಾತ್ರದ ಬಗ್ಗೆ ಆಗಿರ್ಬೋದು, ಒಂದು ಓವರಾಲ್ ನಿಮ್ಮ ಸೀರಿಯಲ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಯಶವಂತ್ ಸರ್ ಜೊತೆಗೆ ನೀವು ಕೊನೆಯದಾಗಿ ಆ್ಯಕ್ಟ್ ಕೂಡ ಮಾಡಿದ್ರಿ, ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ? ಈ ಜಯಲಲಿತಾ ನಿಮಗೆ ಒಂದು ಪೊಲಿಟಿಕಲ್ ಡ್ರಾಮಾ ಆಗಿರ್ಬೋದು, ಆ್ಯಂಡ್ ಪೊಲಿಟಿಕಲ್ ಡ್ರಾಮಾ ಮಾತ್ರ ಅಲ್ಲ, ಲಲಿತನ ಮೂಲಕ ನಿಮಗೆ ತುಂಬ ಕಾಮಿಡಿ ಇದೆ ಆ್ಯಂಡ್ ನೀವು ತುಂಬ ಎಂಜಾಯ್ ಮಾಡ್ಬೋದು ನನ್ನ ಸೀನ್ಸ್ಗಳನ್ನ. ಆ್ಯಂಡ್ ಕೆಲವೊಂದೊಂದು ಮೆಸೇಜಸ್ ಕೂಡ ಇದೆ ಇದರಿಂದ. ಶ್ರೀಮಂತರ ಕೇರಿ, ಬಡವ್ರ ಕೇರಿ, ಅವ್ರ ಟ್ರೀಟ್ಮೆಂಟ್ ಹೇಗಿರುತ್ತೆ, ಪೊಲಿಟಿಕಲ್ ಡ್ರಾಮಾ ಹೇಗಿರುತ್ತೆ, ಬಡತನದಲ್ಲಿದ್ದರೂ ಹೆಂಗೆ ಎಂಜಾಯ್ ಮಾಡ್ತಿರ್ತೀವಿ ನಾವು ಅಪ್ಪ ಮಕ್ಕಳು, ಮನೇಲಿದ್ರೂ ನೀವು ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಹೇಗೆ ಅಂದರೆ ಈ ಚಿಕ್ಕ ವಯಸ್ಸಲ್ಲೆಲ್ಲ ಮಕ್ಳುಗಳು ಆಟ ಆಡ್ತಿರ್ತಾರೆ, ಅಪ್ಪ ಅಮ್ಮ ಆಟ ಅದು ಇದು ಅಂತ ಸಮಥಿಂಗ್ ಆ ಥರ ಆಟಗಳೆಲ್ಲ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಮ್ಮ ಪಾತ್ರಗಳನ್ನ. ನನ್ನ ತಮ್ಮ ಆಗಿರ್ಬೋದು, ನನ್ನ ತಂಗಿ ಜೊತೆ ಸೇಮ್ ನಿಮ್ಮ ಮನೇಲಿ ನೀವು ಹೆಂಗಿರ್ತೀರಾ, ಲೈಕ್ ಬಡವ್ರ ಮನೇಲಿ ಬಡತನ ಇದ್ದರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಅದೇ ಥರ ಲಲಿತನ ಕ್ಯಾರೆಕ್ಟರ್, ಲಲಿತನ ಸೀನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳ್ಳೊಳ್ಳೆ ಡೈಲಾಗ್ಸ್, ಆ್ಯಂಡ್ ಆಪೋಸಿಟ್ ಇದರಲ್ಲೂ ಅಷ್ಟೇ ಅವ್ರ ಪೊಲಿಟಿಕ್ಸ್ ಡ್ರಾಮಾ ಆಗಿರಬಹುದು, ಹೆಂಗೆ ನಡೆಯುತ್ತೆ, ಅವ್ರ ಯಾವ ಥರ ಟ್ರೀಟ್ ಮಾಡ್ತಾರೆ ಎಲ್ಲರನ್ನೂ ಅನ್ನೋದು ಸೀರಿಯಲಲ್ಲಿ ನೋಡ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ಇನ್ ಒನ್ ಸೀರಿಯಲ್ ಅಂದರೆ ಅದು ಜಯಲಲಿತಾ, ಯಶವಂತ್ ಸರ್. ಸೊ ನಾನು ಲೈಕ್ ಬಂದಾಗ ಅವ್ರು ಫುಲ್ಲು ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿದ್ದರು. ಓಕೆ, ನಾನು ಅನ್ಕೋತೀನಿ ತುಂಬ ಸ್ಟ್ರಿಕ್ಟ್ ಅವರು ಅಂತ, ಬಟ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಏನು ಗೊತ್ತಾ, ಅವ್ರು ಏನಾದರೂ ಡೈಲಾಗ್ ಕೊಟ್ಟರೆ ಹಿ ವಿಲ್ ಕನ್ಸಿಡರ್ ದ್ಯಾಟ್ ಆಲ್ಸೋ. ಬಟ್ ತುಂಬ ಚೆನ್ನಾಗಿ ಅವ್ರ ಡೈಲಾಗ್ ಹೇಳಬೇಕಾದ್ರೆ ಕೆಲವೊಂದೊಂದು ಜಾಯಿನ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೇಳ್ತಾರಲ್ಲ, ದಟ್ ಈಸ್ ವೆರಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ಲೈಕ್ ಐ ಆಮ್ ಫೀಲಿಂಗ್ ದಟ್ ಬ್ಲೆಸ್ಡ್ ಅಂತ. ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಬಟ್ ಅದಾಗಿದ ತಕ್ಷಣವೇ ಒಂದು ಲೈಕ್ ಆ ಮ್ಯಾಟರ್ ಕೇಳಿ ಬೇಜಾರಾಯಿತು. ಏನಕ್ಕಂದರೆ ಸೀರಿಯಲ್ ಕೂಡ ಟೆಲಿಕಾಸ್ಟ್ ಆಗಿಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿದ್ರು ಅವ್ರು, ತುಂಬ ಹೆಲ್ದಿಯಾಗಿದ್ದರು. ಸಡನ್ನಾಗಿ ಹಂಗೆ ಆಗಿದ ತಕ್ಷಣ ನಂಗೆ ನೋಡಿದಾಗ ಇವರಾ ರಿಯಲಿ ಅಂತ ಅನಿಸೋ ಥರ ಅನಿಸ್ತು. ಎಸ್, ಅವ್ರ ಜೊತೆ ವರ್ಕ್ ಮಾಡಿದ್ದು ನಾನು ಅಟ್ಲೀಸ್ಟ್ ಕೊನೆ ಪಕ್ಷ ನನಗೆ ಅವ್ರ ಜೊತೆ ವರ್ಕ್ ಮಾಡಿದ ಚಾನ್ಸ್ ಸಿಗ್ತಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಎಸ್, ಅವರು ತುಂಬ ರಂಗಭೂಮಿಯಿಂದ ತುಂಬ Yes, ಕಲಾವಿದರನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ಕೊನೆಯದಾಗಿ ಹೇಳಿದ್ರ, ಏನು ಟಿಪ್ ಕೊಟ್ಟರು ನಿಮಗೆ ಆ್ಯಕ್ಟಿಂಗ್ ಬಗ್ಗೆ? ನಾನು
ಅವ್ರ ಜೊತೆ ಪರ್ಸ್ನಲಾಗಿ ಕುತ್ಕೊಂಡು ಮಾತಾಡಿದ್ದಿಲ್ಲ. ಬಟ್ ಅವರು ಒಂದಷ್ಟು ರಂಗಭೂಮಿ ಎಕ್ಸ್ಪೀರಿಯನ್ಸ್‌ನ ಶೇರ್ ಮಾಡ್ತಿದ್ರು. ಆ್ಯಂಡ್ ಅವ್ರ ಬಗ್ಗೆ ನನ್ಗೆ ಬೇರೆಯವ್ರು ಹೇಳ್ತಿದ್ರು, ರಂಗಭೂಮಿಲಿ ತುಂಬ ಚೆನ್ನಾಗಿ ಪಾತ್ರನ ಮಾಡ್ತಾಯಿದ್ರು, ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋ ಒಬ್ಬರು ಅವರು ಅಂತ. ಆ್ಯಂಡ್ ಅವರಿಂದ ಏನು ಕಲಿತೆ ಅಂದರೆ, ಡೈಲಾಗೇ ಅಲ್ಲ, ಕಂಪ್ಲೀಟ್ ನನಗೆ ಏನು ಬಾಯಿಗೆ ಬಂದಿದ್ದು ನಾನು ಅದನ್ನು ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಾನು ಅವರಿಂದ ಕಲಿತೆ. ಏನಕ್ಕಂದರೆ ನಾನು ಯಾವಾಗಲೂ ನಾನು ಸೀರಿಯಲ್ ಮಾಡೋದಕ್ಕಿಂತ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದೇ ನಾನು ನೋಡ್ಕೊಂಡು ಕೂತ್ಕೋತಾ ಇದ್ದೆ, ಆ ಥರ. ಎಸ್, ಥ್ಯಾಂಕ್ ಯು ಮನಸ್ವಿ, ಒಳ್ಳೇದಾಗಲಿ. ಯಾವ ಹೀರೋಯಿನ್ಗೂ ಈ ಥರದ್ದು ಒಂದು ಒಳ್ಳೆ ಎಂಟ್ರಿ ಸಿಕ್ಕಿರಲಿಲ್ಲ. ನಿಮಗೆ ಆ ಲೆವೆಲ್ಗೆ, ಮಾಸ್ ಲೆವೆಲ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಥ್ರೂಔಟ್ ದ ಜರ್ನಿ ಸೂಪರ್ ಆಗಿರಲಿ. ಇಂಟ್ರೊಡಕ್ಷನ್ ಕೊಟ್ಟಿರೋ, ಆ ಥರ ಅವಕಾಶ ಕೊಟ್ಟಿರೋಂಥ ಸ್ಟಾರ್ ಸುವರ್ಣಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಮನಸ್ವಿ, ಥ್ಯಾಂಕ್ ಯು. ಎಸ್, ಇದಾಗಿತ್ತು ಜಯಲಲಿತಾ ನಾಯಕಿ ಮನಸ್ವಿ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ KR ಮಂಜು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.